ಫೈಟ್ ಮಾಡ್ತೀವಿ. ಸಂವಿಧಾನದಲ್ಲಿ ಇರ್ತಕ್ಕಂಥದ್ದು ಚುನಾವಣೆ ನಡೆಯೋವರೆಗೂ ನಗರಸಭಾ ನಾಮಿನಿ ಸದಸ್ಯರನ್ನ ಯಾರೇನು ಮಾಡ್ಲಿಕ್ಕೆ ಆಗಲ್ಲ ಅಂತ. ನೀವು ಅದನ್ನ ವೈಲೇಷನ್ ಮಾಡಕ್ ಹೋಗ್ತಾ ಇದೀರಾ, ಇದು ಸಕ್ಸಸ್ ಆಗಲ್ಲ. ನೀವು ಇವರು ಶಾಸಕರೊಂದು ಒಂದು ನೇರವಾಗಿ ಮಾಧ್ಯಮದವ್ರನ್ನ ಕೇಳಿಕ್ ಬಯಸ್ತೀನಿ, ಇವರ ನಾಮಿನಿ ಸದಸ್ಯಗಳನ್ನ ಇವ್ರು ಮಾಡ್ಕೋಬೇಕು ಅನ್ನಂಗಿದ್ರೆ 2.5 ವರ್ಷದಿಂದ ಸುಮ್ಮನೆ ಇರ್ತಿರ್ಲಿಲ್ಲ. 2.5 ವರ್ಷದಿಂದ ಕಾನೂನಲ್ಲಿ ಎಲ್ಲೆಲ್ಲ ಆಗ್ಬೇಕು, ಹೈಕೋರ್ಟ್, ಸೆಷನ್ ಕೋರ್ಟ್, ಸುಪ್ರೀಂ ಕೋರ್ಟ್ ಹೋದ್ರು ಕೂಡ ಸಕ್ಸಸ್ ಆಗ್ಲಿಲ್ಲ. ಕೊನೆಯದಾಗಿ ಇದನ್ನ ಮುಖ್ಯಮಂತ್ರಿಗಳ ಕಡೆಯಿಂದ ಒತ್ತಡ ತಂದು, ಉಪಮುಖ್ಯಮಂತ್ರಿಗಳ ಕಡೆಯಿಂದ ಒತ್ತಡ ತಂದು ಬಲಿಷ್ಠವಾಗಿ ಆದೇಶ ಮಾಡಿಸಿದ್ರು. ಬಟ್ ಸುಪ್ರೀಂ ಕೋರ್ಟ್ ಅದಕ್ಕೆ ಚುಮಾರಿ ಯಾಕಂತ ಕೆಲಸ ಮಾಡ್ತಾರೆ. ಎಂ.ಇ. ನಾಗರಾಜ್ ಅವರು ತಾಲೂಕಲ್ಲಿ ಕಾಂಗ್ರೆಸ್ ಪರವಾಗಿ ಎಲ್ಲೂ ಮಾತಾಡಿದ್ರು ನನ್ನ ಗಮನಕ್ಕೆ ಬಂದಿಲ್ಲ. MLA ನಿಲ್ಸ್ಕೊಂಡು ಶಾಸಕರು ಮಾತಾಡ್ತಾ ಇರೋದು. ನಾಗರಾಜ್ ಅಣ್ಣ ತುಂಬಾ ಒಳ್ಳೆಯವರು. ಈ ಕ್ಷೇತ್ರದಲ್ಲಿ ನನಗೇನ ತುಂಬಾ ಒಳ್ಳೆ ಇರ್ತಕ್ಕಂಥ ಯಾರಾದ್ರೂ ಮಾಜಿ ಶಾಸಕರಿದ್ರೆ ಅದು ಎಂ.ಇ. ನಾಗರಾಜು ಅಂತೇಳಿ. ನಾನು ಈ ಕ್ಷೇತ್ರದ ಶಾಸಕರನ್ನ ಒಂದು ಸಣ್ಣ ಸಲಹೆ ಕೊಡ್ಲಿಕ್ಕೆ ಬಯಸ್ತೀನಿ. ನಾವು NDA ಎಂ.ಇ. ನಾಗರಾಜ್ನ ಕ್ಷೇತ್ರದ ಅಭ್ಯರ್ಥಿಯಿಂದ ಘೋಷಣೆ ಮಾಡ್ತೀವಿ. ನೀವು ಕಾಂಗ್ರೆಸ್ ಕ್ಷೇತ್ರದ MLA ಸ್ಥಾನದಿಂದ ನಿವೃತ್ತಿಗೊಳ್ಬೇಕು. ನಾಗರಾಜ್ ಅವ್ರಿಗೆ ಸಂಪೂರ್ಣವಾಗಿ ಸಹಕಾರ ಕೊಡ್ಬೇಕು. ನಾಗರಾಜ್ ಅವ್ರು ಒಳ್ಳೆಯರಲ್ವಾ, ನಾವು ನಾಗರಾಜ್ ಅವ್ರನ್ನ ಕ್ಯಾಂಡಿಡೇಟ್ ಮಾಡ್ತೀವಿ. ನೀವು ಈ ಸವಾಲನ್ನ ಸ್ವೀಕಾರ ಮಾಡಬೇಕು. ನಾವು ನಾಗರಾಜ್ ಅವ್ರು ನಿಲ್ಸಿದ ಮೇಲೆ ನಿಮ್ ಕಾಂಗ್ರೆಸ್ ಇಂದ ಯಾರನ್ನು ಕೂಡ ಅಭ್ಯರ್ಥಿ ಹಾಕ್ಬಾರ್ದು. ನಾಗರಾಜ್ ಅವ್ರನ್ನ ಇನಾಮಿನೇಷನ್ MLA ಮಾಡೋಣ. ಕಾಂಗ್ರೆಸ್ ಅವ್ರನ್ನ, JDS ಅವ್ರನ್ನ, BJP ಅವ್ರನ್ನ ಹೊಂದಾಣಿಕೆ ಮಾಡ್ಕೊಂಡು ತಗೊಂಡೋಗ್ತಾರೆ. ಆದ ಕಾರಣ ನಾಗರಾಜ್ ಅವರೇ ಮುಂದಿನ MLA ಅಂತ ನಾವು ತಾಲೂಕು ಅಧ್ಯಕ್ಷ ಘೋಷಣೆ ಮಾಡ್ತಾ ಇದೀನಿ. ನೀವು ಒಬ್ಬ ಶಾಸಕರಾಗಿ ಹೇಳ್ತಾ ಇದೀರಿ, ನೀವು ಸಂಪೂರ್ಣ ಸಹಕಾರ ಕೊಡಿ ಅಂತ ನಿಮ್ಮಲ್ಲೂ ಕೂಡ ನಾವು ಕೈ ಜೋಡಿಸಿ ಮನವಿ ಮಾಡ್ತೀವಿ. ಶಾಸಕರೇ, ನೀವು ಯಾವ್ದೇ ಕಾರಣ ಕ್ಯಾಂಡಿಡೇಟ್ ಹಾಕ್ತಾರೆ.